ನಮಸ್ಕಾರ ಎಲ್ಲರಿಗೂ. ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇಂಟರ್ನೆಟ್ ಸ್ಲೋ ಬರ್ತಿದ್ರೆ ಯೂಟ್ಯೂಬ್ ನೋಡೋ ಟೈಮ್ ಅಲ್ಲಿ ಆಗಿರ್ಬೋದು, ಏನಾದ್ರೂ ಡೌನ್ಲೋಡ್ ಮಾಡೋ ಟೈಮ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋ ಟೈಮ್ ಅಲ್ಲಿ ಆಗಿರ್ಬೋದು, ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇಂಟರ್ನೆಟ್ ಸ್ಲೋ ಬರ್ತಿದ್ರೆ ಅಕಸ್ಮಾತ್ ಇಂಟರ್ನೆಟ್ ಸ್ಟಾಪ್ ಆಗಿ ಒಂದ್ ಸ್ವಲ್ಪ ರನ್ ಆಗೋದು ಮತ್ತೆ ಸ್ಟಾಪ್ ಆಗೋದು, ಈ ತರ ಪ್ರಾಬ್ಲಮ್ಸ್ ಬರ್ತಿದ್ರೆ ಒಂದಿಷ್ಟು ಸೆಟ್ಟಿಂಗ್ಸ್ ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಸೆಟ್ಟಿಂಗ್ಸ್ ಗಳ ಮೂಲಕ ನಿಮ್ಮ ಒಂದು ಇಂಟರ್ನೆಟ್ ಸ್ಪೀಡ್ ಅನ್ನ ಇನ್ನೂ ಜಾಸ್ತಿ ಮಾಡ್ಕೋಬಹುದು. ಯಾವ್ದಾವ್ ಸೆಟ್ಟಿಂಗ್ ಇದೆ, ಏನೇನ್ ಸೆಟ್ಟಿಂಗ್ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಸೆಟ್ಟಿಂಗ್ಸ್ ಗಳು ನಾನು ಟ್ರೈ ಮಾಡಿರುವಂತದ್ದು. ಮೊದಲೆಲ್ಲ ನಾನು ಒಂದು ಮೊಬೈಲ್ ಅಲ್ಲಿ 50 MB/ಸೆಕೆಂಡ್, 70, 90 ಈ ತರ ಬರ್ತಾ ಇತ್ತು. ಈ ಸೆಟ್ಟಿಂಗ್ಸ್ ಗಳು ಮಾಡಿದ್ಮೇಲೆ 100 ಇಂದ 150 MB/ಸೆಕೆಂಡ್ ವರೆಗೂ ನನ್ನ ಒಂದು ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಆಗಿರುವಂತದ್ದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಮನೆಯಲ್ಲಿ ಯಾವ ಒಂದು ಪ್ಲೇಸ್ ಅಲ್ಲಿ ಎಷ್ಟು ಇಂಟರ್ನೆಟ್ ಸ್ಪೀಡ್ ಬರುತ್ತೆ ಅಂತ ಸಪರೇಟ್ ಆಗಿ ಚೆಕ್ ಮಾಡ್ಕೋಬಹುದು. ಆಲ್ರೆಡಿ ಒಂದು ವಿಡಿಯೋ ಮಾಡಿರುವಂತದ್ದು 3 ಹಿಡನ್ ಆಪ್ಸ್ ಇನ್ ಪ್ಲೇ ಸ್ಟೋರ್ ಅಂತ ಒಂದು ವಿಡಿಯೋ ಮಾಡಿದೀನಿ. ಆ ಒಂದು ವಿಡಿಯೋದಲ್ಲಿ ಒಂದು ಆಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ವೈಫೈ ಏರ್ ಅಂತ. ಆ ಒಂದು ಆಪ್ ಅಲ್ಲಿ ನಿಮ್ಮ ಒಂದು ಮನೆಯಲ್ಲಿ ಯಾವ ಒಂದು ಪ್ಲೇಸ್ ಅಲ್ಲಿ ಎಷ್ಟು ಇಂಟರ್ನೆಟ್ ಸ್ಪೀಡ್ ಬರುತ್ತೆ ಅಂತ ಸಪರೇಟ್ ಆಗಿ ಚೆಕ್ ಮಾಡ್ಕೋಬಹುದು. ಅದು ವಿಡಿಯೋ ಆಮೇಲೆ ನೋಡಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಇಂಟರ್ನೆಟ್ ಸ್ಪೀಡ್ ಅನ್ನ ಇನ್ನೂ ಜಾಸ್ತಿ ಮಾಡೋದು ಯಾವ ತರ ಅಂತ ಒಂದಿಷ್ಟು ಸೆಟ್ಟಿಂಗ್ಸ್ ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆಯ್ತಾ? ಸಬ್ಸ್ಕ್ರೈಬ್. ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಯಾವ್ದಾವ್ದು ಸೆಟ್ಟಿಂಗ್ ಇದೆ, ಯಾವ ತರ ಸೆಟ್ ಮಾಡ್ಕೊಳ್ಳೋದು ಅಂತ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲ ಸೆಟ್ಟಿಂಗ್ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸಿಮ್ ಕಾರ್ಡ್ ಅಂಡ್ ಮೊಬೈಲ್ ನೆಟ್ವರ್ಕ್ ಅಂತ ಒಂದು ಆಪ್ಷನ್ ಇರುವಂತದ್ದು. ನಿಮ್ಮ ಒಂದು ಫೋನ್ ನಲ್ಲಿ 2 ಸಿಮ್ ಇದ್ರೆ ಯಾವ ಒಂದು ಸಿಮ್ ಇಂಟರ್ನೆಟ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಒಂದು ಆಪ್ಷನ್ ಕಾಣ್ತಾ ಇರುವಂತದ್ದು ಎಕ್ಸಿಸ್ ಪಾಯಿಂಟ್ ನೇಮ್ಸ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಎಕ್ಸಿಸ್ ಪಾಯಿಂಟ್ ನೇಮ್ ನಿಮ್ಮ ಒಂದು ಫೋನ್ ನಲ್ಲಿ ಸಿಗ್ಲಿಲ್ಲಪ್ಪ ಅಂದ್ರೆ ಸೆಟ್ಟಿಂಗ್ಸ್ ಗೆ ಬಂದ್ಬಿಟ್ಟು ಸರ್ಚ್ ಬಾರ್ ನಲ್ಲಿ ಎಕ್ಸಿಸ್ ಪಾಯಿಂಟ್ ನೇಮ್ ಅಂತ ಸರ್ಚ್ ಮಾಡಿ. ಎಕ್ಸಿಸ್ ಪಾಯಿಂಟ್ ನೇಮ್ಸ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಎಕ್ಸಿಸ್ ಪಾಯಿಂಟ್ಸ್ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫೋನ್ ನಲ್ಲಿ ಯಾವ ಒಂದು ಸಿಮ್ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಜಿಯೋ 4G ಇರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಕಸ್ಮಾತ್ ನಿಮ್ಮ ಒಂದು ಫೋನ್ ನಲ್ಲಿ ಇಲ್ಲಿ ಮೇಲ್ಗಡೆ ಪ್ಲಸ್ ಐಕಾನ್ ಬಂದಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೊದಲನೇದಾಗಿ ನೇಮ್ ಅಂತ ಬಂದಿರುವಂತದ್ದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಜಿಯೋ 5G ಹೈಪರ್ ನೆಟ್ ಅಂತ ಇಲ್ಲಿ ಟೈಪ್ ಮಾಡಿ. ಜಿಯೋ 5G ಹೈಪರ್ ನೆಟ್. ನಾನು ಇಲ್ಲಿ ಯಾವ ತರ ಟೈಪ್ ಮಾಡಿದ್ದೀನಲ್ಲ, ಜಿಯೋ 5G ಹೈಪರ್ ನೆಟ್ ಅಂತ ಟೈಪ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಕೆಂಡ್ ಆಪ್ಷನ್ ಇರುವಂತದ್ದು, ಇಲ್ಲಿ ಸೆಕೆಂಡ್ ಆಪ್ಷನ್ APN ಇರುವಂತದ್ದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಜಿಯೋ ಹೈಪರ್ ಡಾಟ್ ನೆಟ್ ಅಂತ ಟೈಪ್ ಮಾಡಿ. ಜಿಯೋ ಹೈಪರ್ ಡಾಟ್ ನೆಟ್ ಅಂತ ಟೈಪ್ ಮಾಡಿ. ಸ್ಮಾಲ್ ಲೆಟರ್ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಸ್ಮಾಲ್ ಲೆಟರ್ ಇರಬೇಕು. ಜಿಯೋ ಹೈಪರ್ ಡಾಟ್ ನೆಟ್ ಅಂತ ಟೈಪ್ ಮಾಡಿ. ಇಲ್ಲಿ ಸ್ಪೇಸ್ ಆಗಿರುವಂತದ್ದು ಸ್ಪೇಸ್ ಬರಬಾರ್ದು, ಸ್ಪೇಸ್ ಅನ್ನ ರಿಮೂವ್ ಮಾಡ್ಕೊಳ್ಳಿ. ಸ್ಪೇಸ್ ರಿಮೂವ್ ಮಾಡ್ಕೊಂಡ್ಬಿಟ್ಟು ಜಿಯೋ ಹೈಪರ್ ಡಾಟ್ ನೆಟ್ ಅಂತ ಜಸ್ಟ್ ಕಂಟಿನ್ಯೂ ಆಗಿ ಸ್ಮಾಲ್ ಲೆಟರ್ ಇರಬೇಕು, ಎಲ್ಲವೂ ಕೂಡ ಸ್ಮಾಲ್ ಲೆಟರ್ ಅಲ್ಲಿ ಜಿಯೋ ಹೈಪರ್ ಡಾಟ್ ನೆಟ್ ಅಂತ ಟೈಪ್ ಮಾಡ್ಕೊಂಡ್ಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಟೈಪ್ ಮಾಡಿದೀನಿ ಅದೇ ತರ ಸ್ಮಾಲ್ ಲೆಟರ್ ಅಲ್ಲಿ ಟೈಪ್ ಮಾಡ್ಕೊಳ್ಳಿ. APN ಅಲ್ಲಿ ಕೂಡ ಟೈಪ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಯೂಸರ್ ನೇಮ್ ಅಂತ ಇರುವಂತದ್ದು ಇದರಲ್ಲಿಯೂ ಕೂಡ ಸೇಮ್ ಟೈಪ್ ಮಾಡಿ. ಜಿಯೋ ಹೈಪರ್ ಡಾಟ್ ನೆಟ್ ಅಂತ ಜಿಯೋ ಹೈಪರ್ ಡಾಟ್ ನೆಟ್ ಅಂತ ಟೈಪ್ ಮಾಡ್ಕೊಂಡ್ಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಸರ್ವರ್ ಅಂತ ಒಂದು ಆಪ್ಷನ್ ಇರುವಂತದ್ದು ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು www.google.com ಅಂತ ಟೈಪ್ ಮಾಡಿ. ಎಲ್ಲವೂ ಕೂಡ ಸ್ಮಾಲ್ ಕಂಟಿನ್ಯೂಸ್ ಆಗಿ www.google.com ಅಂತ ಟೈಪ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇಷ್ಟಾದ್ರೆ ಆಯ್ತು ಸ್ನೇಹಿತರೆ. ಇದು ಮೊದಲ ಸೆಟ್ಟಿಂಗ್, ಇನ್ನೂ ಕಂಪ್ಲೀಟ್ ಆಗಿ ಆಗಿಲ್ಲ. ಕಂಪ್ಲೀಟ್ ಆಗಿ ಮೊದಲು ವಿಡಿಯೋ ನೋಡಿ ಆಮೇಲೆ ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಒಂದು ಮೊಬೈಲ್ ಅಲ್ಲಿ ನಿಮ್ದೇನಾದ್ರೂ ಏರ್ಟೆಲ್ ಇದ್ರೆ ಏರ್ಟೆಲ್ ಹೈಪರ್ ಡಾಟ್ ನೆಟ್ ಅಂತ ಟೈಪ್ ಮಾಡಿ. ಅಕಸ್ಮಾತ್ ನಿಮ್ ಜಿಯೋ ಇದ್ರೆ ಜಿಯೋ ಹೈಪರ್ ಡಾಟ್ ನೆಟ್ ಅಂತ ಟೈಪ್ ಮಾಡಿ. ಎಲ್ಲಪ್ಪ ಅಂದ್ರೆ ಮೊದಲನೇದಾಗಿ ನೇಮ್ ಅಲ್ಲಿ ಟೈಪ್ ಮಾಡ್ಕೊಳ್ಳಿ, ಆಮೇಲೆ APN ಅಲ್ಲಿ ಟೈಪ್ ಮಾಡಿ, ಆಮೇಲೆ ಯೂಸರ್ ನೇಮ್ ಅಲ್ಲಿ ಟೈಪ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಸರ್ವರ್ ಅಂತ ಒಂದು ಆಪ್ಷನ್ ಇರುವಂತದ್ದು ಇದರಲ್ಲಿ www.google.com ಅಂತ ಕಂಟಿನ್ಯೂ ಆಗಿ ಸ್ಮಾಲ್ ಲೆಟರ್ ಅಲ್ಲಿ ಟೈಪ್ ಮಾಡಿ. ಅದಾದ ನಂತರ ಇಲ್ಲಿ MMC MMS ಪ್ರಾಕ್ಸಿ ಇರುವಂತದ್ದು ಅದೆಲ್ಲ ಏನು ಸೆಟ್ಟಿಂಗ್ಸ್ ಇಲ್ಲ. ಇಲ್ಲಿ MCC MNC ಅಂತ ನಿಮ್ಮ ಒಂದು ಏರಿಯಾ ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಲ್ಲಿ ವೇರಿಯಸ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಅದಾದ ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇನ್ನೂ 2 ಆಪ್ಷನ್ಸ್ ಕಾಣ್ತಾ ಇರುವಂತದ್ದು APN ಪ್ರೋಟೋಕಾಲ್ ಅಂತ ಇರುವಂತದ್ದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಥರ್ಡ್ ಆಪ್ಷನ್ ಏನಿದೆ IPv4/IPv6 ಅಂತ ಇರುವಂತದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ APN ರೋಮಿಂಗ್ ಪ್ರೋಟೋಕಾಲ್ ಅಂತ ಇರುವಂತದ್ದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು IPv4
IPv6 ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎರಡು ಕೂಡ IPv4/IPv6 ಅಂತ ಎರಡು ಕೂಡ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಎರಡು ಕೂಡ ಸರ್ಚ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಬ್ಯಾರಿಯರ್ ಅಂತ ಒಂದು ಆಪ್ಷನ್ ಇರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅನ್ಸ್ಪೆಸಿಫೈಡ್ ಅಂತ ಒಂದು ಆಪ್ಷನ್ ಇರುವಂತದ್ದು, ಅದ್ರ ಮೇಲೆ ಕಂಟಿನ್ಯೂಸ್ ಆಗಿ ಆಟೋಮೆಟಿಕ್ ಆಗಿ ಆಲ್ರೆಡಿ ಇರುತ್ತೆ. ಇನ್ನ ಕೆಳಗಡೆ LTE ಅಂತ ಒಂದಿದೆಯಲ್ಲ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇಲ್ಲಿ 1x RTT ಅಂತ ಒಂದಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಲಾಸ್ಟ್ ಆಪ್ಷನ್ NR ಅಂತ ಇರುವಂತದ್ದು ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಷ್ಟಾದ್ರೆ ಆಯ್ತು ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಸಿಂಬಲ್ ಕಾಣ್ತಾ ಇರುವಂತದ್ದು ಒಂದ್ಸಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಇಷ್ಟೊತ್ತು ಏನ್ ಸೆಟ್ಟಿಂಗ್ ಮಾಡಿದೀವಿ ಒಂದು ಸೆಕೆಂಡ್ ಆಪ್ಷನ್ ಅಲ್ಲಿ ಬಂದಿರುವಂತದ್ದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿ. ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದಾಗ ನಿಮ್ಮ ಒಂದು ಫೋನ್ ನಲ್ಲಿ ಇಂಟರ್ನೆಟ್ ಆಫ್ ಆಗಿ ಇಮಿಡಿಯೇಟ್ ಆಗಿ ಆನ್ ಆಗುತ್ತೆ. ಇನ್ ಮೇಲಿಂದ ನಿಮ್ಮ ಒಂದು ಇಂಟರ್ನೆಟ್ ಸ್ಪೀಡ್ ಬರುತ್ತೆ. ಇಷ್ಟೆಲ್ಲ ಸೆಟ್ಟಿಂಗ್ಸ್ ಆದ್ಮೇಲೆ ಒಂದ್ಸಲ ನಿಮ್ಮ ಒಂದು ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ, ಅಂದ್ರೆ ರಿಸ್ಟಾರ್ಟ್ ಮಾಡಿ ನಿಮ್ಮ ಒಂದು ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ. ಒಂದ್ಸಲ ಸೆಟ್ಟಿಂಗ್ ಸೆಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ನಿಮ್ದೇನಾದ್ರೂ ಏರ್ಟೆಲ್ ಇದ್ರೆ ನಾನು ಎಲ್ಲೆಲ್ಲಿ ಜಿಯೋ ಅಂತ ಹೇಳಿದೀನಿ ಅಲ್ಲೆಲ್ಲ ಏರ್ಟೆಲ್ ಟೈಪ್ ಮಾಡ್ಕೊಂಡ್ಬಿಟ್ಟು ಸೆಟ್ಟಿಂಗ್ಸ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಏನೇ ಒಂದು ಡೌಟ್ಸ್ ಇದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.